ಸಕ್ಕರೆ ನಾಡು ಮಂಡ್ಯದಲ್ಲಿ ಇಬ್ಬರು ಸ್ವಾಮಿಗಳ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ಆ ಸ್ವಾಮಿಗಳು ಯಾರು ಅಂದ್ರೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ರಾಜ್ಯದಲ್ಲಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ. ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಎನ್ನುವಂತಹ ಪರಿಸ್ಥಿತಿ ಮತ್ತೊಮ್ಮೆ ಸಕ್ಕರೆ ನಾಡಿನಲ್ಲಿ ಉದ್ಭವ ಆಗಿದೆ. ಚಲುವರಾಯಸ್ವಾಮಿಗೆ ಜೋಕರ್ ಅಂತ ಹೇಳಿದ್ರು ಎಚ್.ಡಿ. ಕುಮಾರಸ್ವಾಮಿ. ಜೋಕರ್ಗಳಿಗೆಲ್ಲ ನಾನು ಉತ್ತರ ಕೊಡುವುದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೇಂದ್ರ ಸಚಿವ ಎಚ್.ಡಿ.ಕೆ ನೀಡಿದ್ರು. ಕುಮಾರಸ್ವಾಮಿ ಜೋಕರ್ ಮಾತಿಗೆ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಎಲ್ಲರ ಜೊತೆ ಸೇರಿ ಸರ್ಕಾರ ರಚಿಸಿರೋ ಅವರು ಜೋಕರ್, ಕುಮಾರಸ್ವಾಮಿಗೆ ಸೌಜನ್ಯನೇ ಇಲ್ಲ ಅಂತ ಹೇಳಿ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಯಾವ ಜೋಕರ್ ಹೇಳಿದ್ದು? ಆ ಜೋಕರ್ಗೆಲ್ಲ ಉತ್ತರ ಕೊಡ್ಬೇಕ ನಾನು? ಆ ಜೋಕರ್ಗಳಿಗೆ ಉತ್ತರ ಕೊಡೋದು ಅರ್ಥ ಇಲ್ಲ. ಅದಂತೂ IIT ಹೇಳೋರಲ್ವಾ? IIT ಎಲ್ಲಿ ಕೊಟ್ಟವ್ರೆ? ರಾಯಚೂರಿಗೇನೋ ಕೊಟ್ಟವ್ರೆ ಅಂತವ್ರೆ. ಆ IIT ಅಂದ್ರೆ ಏನು ಅಂತ ಗೊತ್ತಾ? IIT ಅಂದ್ರೆ ಇಂಥ ಜೋಕರ್ಗಳಿಗೆ ಉತ್ತರ ಕೊಡಲ್ಲ. ಯಾವ ಜೋಕರ್ ಹೇಳಿದ್ದು? ಆ ಜೋಕರ್ಗೆಲ್ಲ ಉತ್ತರ ಕೊಡ್ಬೇಕ ನಾನು? ಆ ಜೋಕರ್ಗಳಿಗೆ ಉತ್ತರ ಕೊಡೋದು ಅರ್ಥ ಇಲ್ಲ. ಅದಂತೂ IIT ಹೇಳೋರಲ್ವಾ? IIT ಎಲ್ಲಿ ಕೊಟ್ಟವ್ರೆ? ರಾಯಚೂರಿಗೇನೋ ಕೊಟ್ಟವ್ರೆ ಅಂತವ್ರೆ. ಆ IIT ಅಂದ್ರೆ ಏನು ಅಂತ ಗೊತ್ತಾ? IIT ಅಂದ್ರೆ ಇಂಥ ಜೋಕರ್ಗಳಿಗೆ ಉತ್ತರ ಕೊಡಲ್ಲ. ನಿಮಗೆ ಗೊತ್ತಿರಬೇಕು ಜೋಕರ್ ಅಂದರೆ ಏನು. ರಮ್ಮಿ ಆಡ್ತಾರೆ, ನನಗೆ ಪೂರ್ತಿ ಬರೋಲ್ಲ ರಮ್ಮಿ. ಈ 3 ಲೀವ್ಸಲ್ಲೂ ರಮ್ಮಿ ಆಡ್ತಾರೆ. ಜೋಕರ್ ಇದ್ದರೆ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಅಲ್ಲ. ಜೋಕರ್ಗೆ ಎಲ್ಲ ಇದಕ್ಕೂ ಬೆಲೆ. ಈಗ ಯಾರು ಜೋಕರು ಅಂತ ನಿಮಗೆ ಅರ್ಥ ಆಗಬೇಕು. ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು, ಬೈಕೊಂಬರೋದು ಅವ್ರ ಜೋಕರ, ನಾನು ಜೋಕರ. ಈ ದೇಶದಲ್ಲಿ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡೋನಾಗ ಯಾವತ್ತು 120 ತಗೊಂಡು ಆಡಳಿತ ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾರು ಸೇರ್ಪಡೆ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಅವರು ಅದಕ್ಕೆ ಸೂಟ್ ಆಗ್ತಾರ, ನಾನು ಅದಕ್ಕೆ ಸೂಟ್ ಆಗ್ತೀನ, ನೀವೇ ಯೋಚನೆ ಮಾಡಬೇಕು. ಹೌದು ಪಾಪ ನನಗೇನು ಗೊತ್ತಿಲ್ಲ. ಹಿಂದೆ ಒಬ್ಬರು ಹೇಳಿದ್ರು ನನಗೆ MLA ಅಂದರೆ ಏನು ಅಂತ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲದೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ MLA ಆಗಿ ಮಂತ್ರಿಯಾಗಿ MP ಆಗಿದ್ದೀನಿ. ಸೊ ಪಾಪ ಅವರೆಲ್ಲ ಗೊತ್ತು. ನೋಡ್ರಿ, IITನ ಅವ್ರ ತಂದೆ ಯಾವತ್ತಾರು ಮಂಡ್ಯದಲ್ಲಿ ಕೊಡಿ ಅಂತ ಬರೆದಿರೋ ಲೆಟ್ರ್ ಇದ್ದರೆ ತಗೊಳ್ಳಿ. ಅವ್ರು ಆಸ್ತಿ ಕೊಡಿ ಅಂತ ಬರೆದಿದ್ರು. ನಾನು MP ಇದ್ದಾಗಲೂ ಅವ್ರ ಜೊತೆಲ್ಲ ಆಸ್ತಿ ಕೊಡಿ ಅಂತ ಬರೆದಿದ್ರು. ಯಾವತ್ತಾರು ಒಂದು ದಿವಸ ಮಂಡ್ಯಕ್ಕೆ IIT ಕೊಡಿ ಅಂತ ಅವರು ಲೆಟ್ರ್ ಬರೆದಿದ್ರು. ಅವರು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿದರು. ನನಗೆ ಹೇಳಿ, ಇವ್ರಿಗಿಂತ ರಾಜಕೀಯ ನನಗೂ ತಿಳುವಳಿಕೆ ಇದೆ. ನಾನು ಜಿಲ್ಲಾ ಪಂಚಾಯತಿ, ಇವರು ಪ್ರಧಾನಮಂತ್ರಿ ಮಗನಾಗಿ ಬಂದು ರಾಜಕಾರಣ ಮಾಡ್ತಾರೆ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಒಬ್ಬ ಹಳ್ಳಿ ರೈತಾಗಿ ಬಂದಿದ್ದೀನಿ. ಅವ್ರ ಹೆಸರೇನು? ಅವ್ರ ತಂದೆ ದೇವೇಗೌಡರು, ಪ್ರಧಾನಿಯವರು. ನನ್ನ ತಂದೆ ಯಾರು? ಹೊಲ ಉಳ್ಳೋ ರೈತ. ನನಗೆ ಹಳ್ಳಿ ಜನದ ಕಟ್ಟ ಅವ್ರು ಸುಮ್ಮನೆ ಅಂತಾರಲ್ಲ ಹಿಂಗೆ ಅಂತ, ಅದಲ್ಲ. ಪ್ರಾಮಾಣಿಕವಾಗಿ ಜನರ ಸಮಸ್ಯೆ ಗೊತ್ತಿದೆ. ಒಂದು ವಾರ ಟಿ ವಿಲಿ ಬರಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ. ಸಿದ್ದರಾಮಯ್ಯನ ಬೈಬೇಕು, ಇಲ್ಲ DK ಬೈಬೇಕು, ಇಲ್ಲ ಚಲುವರಾಯಸ್ವಾಮಿ ಬೈಬೇಕು. ನೋಡಿ, ಇಂಥದ್ದೆಲ್ಲ ನೋಡಿ ಸಾಕಾಗಿದೆ. ನನಗೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ನಾಳೆಗೆ ಹೊಲ್ಸು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ಸೌಜನ್ಯನೂ ಇಲ್ಲ. ಆ ಒಂದು ಒಬ್ಬ ಪ್ರಧಾನಿಯ ಮಗ, ಒಬ್ಬ ಮುಖ್ಯಮಂತ್ರಿಯ ಆಡಳಿತ ಮಾಡಿದವಂಥ ಘನತೆ ಗೌರವಕ್ಕೂ ತೂಕವಾದಂಥ ಮಾತನಾಡಲ್ಲ. ಅವ್ರಿಗೆ ಚಪಲಕ್ಕೆ ಮಾತಾಡ್ತಾರೋ, ಅನಾವಶ್ಯಕವಾಗಿ ಮಾತಾಡ್ತಾರೋ. ಅವರಿಂದ ರಾಜಕಾರಣ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.